ದೃಶ್ಯಂ ಪಾರ್ಟ್ 3 ಇದು ಬರೀ ಮಲಯಾಳಂ ಸಿನಿಮಾ ಅಷ್ಟೇ ಅಲ್ಲ, ಇಡೀ ಇಂಡಿಯನ್ ಸಿನಿಮಾನೇ ಯಾವಾಗ ರಿಲೀಸ್ ಆಗುತ್ತೋ ಅಂತ ಕಾಯ್ತಾ ಇತ್ತು. ಯಾಕಂದ್ರೆ ಈ ಚಿತ್ರಕ್ಕೆ ಆ ರೇಂಜ್ ಕ್ರೇಜ್ ಇದೆ. ಪಾರ್ಟ್ 1 ಪಾರ್ಟ್ 2 ಗೆ ಜನ ಯಾವ ರೇಂಜ್ ಗೆ ರೆಸ್ಪಾನ್ಸ್ ಕೊಟ್ಟಿದ್ರು ಅದೇ ರೀತಿ ಪಾರ್ಟ್ 3 ಗೂ ಸಿಗುತ್ತಾ. 100% ಪಾರ್ಟ್ 1 ಮತ್ತೆ ಪಾರ್ಟ್ 2 ಯಾವ ರೇಂಜ್ ಹಿಟ್ ಆಗಿತ್ತು ಅದಕ್ಕಿಂತ ಒಂದು ರೇಂಜ್ ಮೇಲೆ ಪಾರ್ಟ್ 3 ಹಿಟ್ ಆಗುತ್ತೆ. ಪೊಲೀಸಿಗೆ ಸತ್ಯ ಗೊತ್ತಾಯ್ತಾ ಅಥವಾ ಜಾರ್ಜ್ ಕುಟ್ಟಿ ಮತ್ತೆ ಒಂದ್ಸರಿ ಎಲ್ಲ ಮೋಸ ಮಾಡಿದ್ನ? ಈ ಸಲ ಕೇಸ್ ಅಂತೂ ಸಿಂಪಲ್ ಇಲ್ಲ. 10 ವರ್ಷ ಮುಚ್ಚಿಟ್ಟ ರಹಸ್ಯ ಈಗ ಬ್ಲಾಸ್ಟ್ ಆಗುತ್ತೆ. ದೃಶ್ಯಂ 3 ಯಲ್ಲಿ ಒಂದು ಸಖತ್ ಟ್ವಿಸ್ಟ್ ಇದೆ. ಅದು ಲಾಸ್ಟ್ 10 ನಿಮಿಷ ಇದ್ದಾಗ ಬರುತ್ತೆ. ಅದನ್ನ ನೀವು ಕೇಳಿಸ್ಕೊಂಡ್ರೆ ಅಂತೂ ನಿಮ್ಮ ಮೈಂಡ್ ಹ್ಯಾಂಗ್ ಆಗುತ್ತೆ. ತನ್ನ ಮಗಳನ್ನು ಕಾಪಾಡೋದಕ್ಕೋಸ್ಕರ ಒಬ್ಬ ಅಪ್ಪ ಎಂತ ದೊಡ್ಡ ರಿಸ್ಕ್ ಬೇಕಾದ್ರೂ ತಗೋಬಲ್ಲ ಅನ್ನೋದಕ್ಕೆ ಈ ಸಿನಿಮಾ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಸ್ಟೋರಿ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿ. ಕಂಪ್ಲೀಟ್ ಸ್ಟೋರಿ ಇವತ್ತು ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ ಬಂದ್ಮೇಲೆ ನಿಮಗೆ ಗೂಸ್ ಬಂಪ್ಸ್ ಗ್ಯಾರಂಟಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸಿನಿಮಾದ ಸ್ಟಾರ್ಟಿಂಗ್ ಎಲ್ಲಿಂದ ಆಗುತ್ತೆ ಅಂತಂದ್ರೆ ದೃಶ್ಯಂ ಪಾರ್ಟ್ 2 ನ ಎಂಡಿಂಗ್ ಇಂದ. ಪಾರ್ಟ್ 2 ಎಂಡಿಂಗ್ ನಲ್ಲಿ ವರುಣ್ ಕೊಲೆ ಮಾಡಿದ್ದು ಜಾರ್ಜ್ ಕುಟ್ಟಿ ಅಲ್ಲ ಅಂತ ತೀರ್ಪು ಬಂದಿದೆ. ಅದಾದ್ಮೇಲೆ ಜಾರ್ಜ್ ಕುಟ್ಟಿ ವರುಣ್ ಅಪ್ಪ ಅಮ್ಮಂಗೆ ಅವನ ಮಗನ ಅಸ್ತಿ ಕೊಟ್ಬಿಟ್ಟು ಇನ್ಮೇಲೆ ಯಾವುದೇ ಗಲಾಟೆ ಪ್ರಾಬ್ಲಮ್ ಬೇಡ ಅಂತ ಒಂದು ಲೆಟರ್ ಬರೆದು ಕೊಟ್ಟಿರ್ತಾನೆ. ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಪಾರ್ಟ್ 3 ಸ್ಟಾರ್ಟ್ ಆಗುತ್ತೆ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಒಂದು ಥಿಯೇಟರ್ ನ ತೋರಿಸ್ತಾರೆ. ಆ ಥಿಯೇಟರ್ ಅಲ್ಲಿ ಜಾರ್ಜ್ ಕುಟ್ಟಿ ಮತ್ತೆ ಅವನ ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇರ್ತಾರೆ. ಆ ಸಿನಿಮಾ ಯಾವ್ದು ಗೊತ್ತಾ? ಅದು ದೃಶ್ಯಂ ಸಿನಿಮಾನೇ. ಅಂದ್ರೆ ಸೆಕೆಂಡ್ ಪಾರ್ಟ್ ಎಂಡಿಂಗ್ ಅಲ್ಲಿ ಒಬ್ಬ ರೈಟರ್ ಹತ್ರ ಹೋಗ್ಬಿಟ್ಟು ನನ್ನ ಹತ್ರ ಒಂದು ಕತೆ ಇದೆ, ಅದನ್ನ ಇಟ್ಕೊಂಡು ಸಿನಿಮಾ ಮಾಡಬಹುದು ಅಂತ ಮಾತಾಡ್ತಾ ಇರ್ತಾನಲ್ಲ, ಅದೇ ಕಥೆಯನ್ನ ಇವಾಗ ಒಬ್ಬ ಡೈರೆಕ್ಟರ್ ಕೊಟ್ಬಿಟ್ಟು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾಗೆ ಜಾರ್ಜ್ ಕುಟ್ಟಿ ಪ್ರೊಡ್ಯೂಸರ್. ಆ ಸಿನಿಮಾ ನೋಡ್ಕೊಂಡು ಬರ್ತಾರಲ್ವಾ ಆಡಿಯನ್ಸ್, ಅವರೆಲ್ಲ ಒಳ್ಳೆ ರೆಸ್ಪಾನ್ಸ್ ನ ಕೊಡ್ತಾ ಇರ್ತಾರೆ. ರಿವ್ಯೂಸ್ ಕೂಡ ಸಖತ್ತಾಗಿರುತ್ತೆ. ಎಲ್ಲವರಲ್ಲೂ ಇವಾಗ ಈ ಮೂವಿದೆ ಹವಾ ಆಗ್ಬಿಟ್ಟಿದೆ. ಇಡೀ ಮಲಯಾಳಂ ಸಿನಿಮಾನೇ ಒಂದು ಕೈ ಮೇಲೆ ಹೋಗ್ಬಿಟ್ಟಿದೆ ಅಂತ ರಿವ್ಯೂಗಳು ಬರ್ತಾ ಇದಾವೆ. ಅದೇ ಮೂವಿಯಲ್ಲಿ ಹೀರೋ ಆಗಿ ಆಕ್ಟಿಂಗ್ ಮಾಡಿರೋ ಆಕ್ಟರ್ಗೂ ಕೂಡ ಸಖತ್ ಪ್ರಶಂಸೆ ಸಿಗ್ತಾ ಇದೆ. ಜಾರ್ಜ್ ಕುಟ್ಟಿ ಮತ್ತೆ ಅವನ ಫ್ಯಾಮಿಲಿ ಮೂವಿ ಮುಗಿಸ್ಕೊಂಡು ಹೊರಗೆ ಹೋಗ್ಬೇಕು ಅಂತ ಅನ್ಕೋತಾರೆ. ಅದೇ ಹೊರಗಡೆ ಬಹಳ ಜನ ಇರ್ತಾರೆ. ಅದಲ್ಲದೆ ಮೀಡಿಯಾ ಕೂಡ ಇರುತ್ತೆ. ಆ ಮೀಡಿಯಾ ಅಂತ ಗೊತ್ತಲ್ವಾ, ಇಲ್ಲಿರೋ ಕ್ವಶನ್ ಎಲ್ಲ ಕೇಳ್ತಾರೆ. ಆ ಎಲ್ಲಾ ಕ್ವಶನ್ ಗಳಿಗೆ ಆನ್ಸರ್ ಮಾಡಕ್ಕಾಗದೆ ಒದ್ದಾಡೋದ್ರ ಬದಲು ಥಿಯೇಟರ್ ನ ಹಿಂದಿನ ಭಾಗ ಇರುತ್ತಲ್ಲ ಅಲ್ಲಿಂದ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಇದರ ಸೀಕ್ರೆಟ್ ಆಗಿ ತಪ್ಪಿಸ್ಕೊಂಡು ಬಂದ್ರು ಕೂಡ ಒಂದು ಮೀಡಿಯಾ ಕಣ್ಣಿಗೆ ಅವರು ಬೀಳ್ತಾರೆ. ಅವ್ರು ಬಂದು ನಿಮಗೆ ಪರ್ಸನಲ್ ಕ್ವಶನ್ ಕೇಳ ಅಂತ ಕೇಳ್ತಾರೆ. ಅದಕ್ಕೆ ಜಾರ್ಜ್ ಕುಟ್ಟಿ ಅಯ್ಯೋ ಇಂಟರ್ವ್ಯೂನ ನನ್ನ ಕೈಲಂತೂ ಆಗಲ್ಲ, ಅದೇ ಸರಿಯಾದ ಟೈಮ್ ಕೂಡ ಇಲ್ಲ, ನಾನು ಬಿಟ್ಬಿಡಿ, ನಾನು ಹೋಗಬೇಕು ಅಂತ ಹೇಳ್ತಾನೆ. ಆ ಪ್ರೆಸ್ ರಿಪೋರ್ಟರ್ ಹುಡುಗಿ ಮತ್ತು ಹುಡುಗ ಬಿಡದೇ ಇಲ್ಲ, ನೀವು ಇಂಟರ್ವ್ಯೂ ಕೊಡ್ಲೇಬೇಕು, ನಾನು ತುಂಬಾ ಸಿಂಪಲ್ ಆದ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮಾತ್ರ ಉತ್ತರ ಹೇಳ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ 7 ವರ್ಷದ ಹಿಂದೆ ಕೋರ್ಟ್ ನಲ್ಲಿ ತೀರ್ಪು ಬಂತು, ವರುಣ್ ಕೊಲೆಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ. DNA ರಿಪೋರ್ಟ್ ಅಲ್ಲೂ ಕೂಡ ಅದು ಬೇರೆನೇ ಬಾಡಿ ಅಂತ ಕನ್ಫರ್ಮ್ ಆಗಿದೆ. ಆದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ರಿಲೀಸ್ ಮಾಡಿರೋ ಈ ದೃಶ್ಯಂ ಸಿನಿಮಾ ಮತ್ತೆ ನಿಮ್ ಲೈಫ್ ಅಲ್ಲಿ ನಡೆದ ಕತೆ ಎರಡನ್ನೂ ಕಂಪೇರ್ ಮಾಡಿ ನೋಡಿದ್ರೆ ಎರಡು ಸೇಮ್ ಟು ಸೇಮ್ ಒಂದೇ ತರ ಇದೆ. ಸೊ ಇದರಿಂದ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಪ್ರೆಸ್ ರಿಪೋರ್ಟರ್ ಕೇಳ್ತಾರೆ. ಇದಕ್ಕೆ ಜಾರ್ಜ್ ಕುಟ್ಟಿ ಹೇಳ್ತಾನೆ, ಪೊಲೀಸರಿಂದ ಒಂದು ಕೇಸ್ ಪತ್ತೆ ಹಚ್ಚಕ್ ಆಗೋದಿಲ್ಲ, ಅದಕ್ಕೆ ಆ ಕೇಸ್ ನನ್ನ ತಲೆ ಕಟ್ಟಕ್ ನೋಡಿದ್ರು. ಸೊ ಅದರಿಂದ ನಾನು ಹೊರಗೆ ಬರಬೇಕು ಅನ್ನೋ ಕಾರಣಕ್ಕೆ ಎಲ್ಲರ ಹತ್ತಿರ ಬರೀ ಸತ್ಯವನ್ನೇ ಮಾತ್ರ ಹೇಳಿದೀನಿ. ಕೊನೆಗೂ ನಾನು ಹೊರಗೆ ಬಂದ್ಮೇಲೆ ನನ್ನ ಕಥೆಯನ್ನೇ ನಾನು ಸಿನಿಮಾ ಮಾಡಿ ರಿಲೀಸ್ ಮಾಡಿದೆ. ಅದರಿಂದ ಕೆಲವು ವಿಷಯಗಳನ್ನು ತಗೊಂಡು ಒಂದು ಕಾಲ್ಪನಿಕ ಕಥೆಯನ್ನು ಕ್ರಿಯೇಟ್ ಮಾಡಿದ್ದು, ಅದೇ ಈ ದೃಶ್ಯ ಮೂವಿ ಅಂತ ಹೇಳ್ತಾನೆ. ನೀವು ಕೇಳೋ ಪ್ರಶ್ನೆ ಎಲ್ಲ ಮುಗಿದು ಅನ್ಕೋತೀನಿ. ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ, ನಾನು ಅರ್ಜೆಂಟ್ ಆಗಿ ಹೋಗಬೇಕು ಅಂತ ಪ್ರೆಸ್ ತಪ್ಪಿಸ್ಕೊಂಡು ಜಾರ್ಜ್ ಕುಟ್ಟಿ ಅಲ್ಲಿಂದ ಹೋಗ್ತಾನೆ. ಅಲ್ಲಿ ಕಟ್ ಮಾಡ್ತಾರೆ. ಈ ಕಡೆ ಈ ಪ್ರೆಸ್ ರಿಪೋರ್ಟರ್ಸ್ ತಮ್ಮ ಟೀಮ್ ಜೊತೆ ಮಾತಾಡ್ತಾ ಇರ್ತಾರೆ. ಏನಪ್ಪಾ ಅಂದ್ರೆ ಜಾರ್ಜ್ ಕುಟ್ಟಿಯನ್ನು ಹೇಗಾದ್ರೂ ಮಾಡಿ ಆ ಕೊಲೆ ಕೇಸ್ ನಲ್ಲಿ ಸಿಕ್ಕಾಕ್ಸ್ಬೇಕು. ಅವ್ನು ಎಷ್ಟು ದೊಡ್ಡ ಕೊಲೆ ಮಾಡಿದಾನೆ, ಆ ಕೊಲೆ ಮಾಡಿದ್ರು ಕೂಡ ಅವ್ರ ಮುಖದಲ್ಲಿ ಸ್ವಲ್ಪ ಗಿಲ್ಟ್ ಕಾಣ್ತಾ ಇಲ್ಲ. ಆ ರೇಂಜ್ಗೆ ಜಾರ್ಜ್ ಕುಟ್ಟಿ ತನ್ನ ಫ್ಯಾಮಿಲಿಯನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ಅಂತ ಮಾತಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾರ್ಜ್ ಕುಟ್ಟಿ ತನ್ನ ದೊಡ್ಡ ಮಗಳು ಅಂಜುಗೆ ಮದುವೆ ಗಂಡ ಹುಡುಕ್ತಾ ಇರ್ತಾನೆ. ವಾರಕ್ಕಿಬ್ರು ಬ್ರೋಕರ್ಸ್ ಬಂದ್ಬಿಟ್ಟು ಜಾರ್ಜ್ ಕುಟ್ಟಿ ಮತ್ತೆ ಅವನ ವೈಫ್ ರಾಣಿ ಹತ್ರ ಇಲ್ಲೊಂದು ಸಂಬಂಧ ಇದೆ ಅಲ್ಲೊಂದು ಸಂಬಂಧ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಯಾವ ಸಂಬಂಧ ಸೆಟ್ ಆಗ್ತಾನೆ ಇರಲ್ಲ. ಒಂದ್ ವೇಳೆ ಸೆಟ್ ಆದ್ರೂ ಕೂಡ ಆ ಗಂಡಿನ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ಜಾರ್ಜ್ ಕುಟ್ಟಿ ಮನೆ ಮತ್ತೆ ಅವನ ವರುಣ್ ಕೇಸಿನ ಒಂದು ವಿಚಾರ ನೆನೆಸ್ಕೊಂಡ್ಬಿಟ್ಟು ಯಾರು ಅಂಜನ ಮದುವೆ ಆಗೋಕೆ ಒಪ್ಪತಾನೆ ಇರಲ್ಲ. ಈ ಒಂದು ವಿಷಯನ ಬ್ರೋಕರ್ಸ್ ರಾಣಿ ಮತ್ತೆ ಜಾರ್ಜ್ ಕುಟ್ಟಿಗೆ ತಿಳಿಸ್ತಾರೆ. ಈ ವಿಷಯ ಕೇಳಿಸ್ಕೊಂಡು ರಾಣಿಗೆ ತುಂಬಾನೇ ಬೇಜಾರಾಗುತ್ತೆ. ಆ ಕೇಸ್ ನಿಂದ ನಾವು ಹೊರಗೆ ಬಂದಿದ್ದೀವಿ, ಆ ಕೊಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೋರ್ಟೇ ಪ್ರೂವ್ ಮಾಡಿದೆ. ಇಷ್ಟು ಪ್ರೂಫ್ ಇದ್ರೂ ಕೂಡ ಅದೇ ಕಾರಣವಾಗಿ ಇಟ್ಕೊಂಡು ಯಾರು ಮದುವೆ ಮಾಡೋದಕ್ಕೆ ಮುಂದೆ ಬರ್ತಿಲ್ವಲ್ಲ ಅಂತ ಬೇಜಾರಾಗ್ತಾಳೆ. ಸರಿ, ಇನ್ಮೇಲೆ ಲೋಕಲ್ ಗಂಡು ನಮಗೆ ಬೇಡ, ಬೇರೆ ಊರುಗಳಿಂದ ಹುಡ್ಕೋಣ ಅಂತ ಜಾರ್ಜ್ ಕುಟ್ಟಿ ಬ್ರೋಕರ್ ಹತ್ರ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಸಿನಿಮಾ ಸಕ್ಸಸ್ ಹೊಂದಿರುತ್ತೆ. ಆ ಖುಷಿಯಲ್ಲಿ ಇಡೀ ಫ್ಯಾಮಿಲಿ ಸಖತ್ ಎಂಜಾಯ್ ಮಾಡ್ತಾ ಇರ್ತಾರೆ. ಇದೇ ಸಕ್ಸಸ್ ಖುಷಿಯಲ್ಲಿ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಜಾರ್ಜ್ ಕುಟ್ಟಿ ಹೇಳ್ತಾನೆ. ಅದಕ್ಕೆ ರಾಣಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊತಾಳೆ. ಅಯ್ಯೋ ಸ್ವಾಮಿ, ನೀವು ಸಿನಿಮಾ ಮಾಡೋ ಕೊಟ್ಟಿದ್ ಸಾಕು, ಈ ಒಂದು ಸಿನಿಮಾನೇ ನಮಗೆ ಸಾಕು, ಇನ್ಮೇಲೆ ನಮ್ಮ ಅಂಜುಗೆ ಮದುವೆ ಮಾಡಿ ಮುಗಿಸಿ ನಾವು ನೆಮ್ಮದಿಯಾಗಿ ಲೈಫ್ ಲೀಡ್ ಮಾಡೋಣ ಅಂತ ಜಾರ್ಜ್ ಕುಟ್ಟಿಗೆ ಹೇಳ್ತಾಳೆ. ನೆಕ್ಸ್ಟ್ ದಿನ ಜಾರ್ಜ್ ಕುಟ್ಟಿ ಚಿಕ್ಕ ಮಗಳು ಅಮ್ಮು ಮೊಬೈಲ್ ನೋಡ್ತಾ ಇರ್ತಾಳೆ. ಯೂಟ್ಯೂಬ್ ಅಲ್ಲಿ ದೃಶ್ಯಂ ಸಿನಿಮಾ ಲೀಕ್ ಆಗಿರೋದನ್ನ ನೋಡ್ತಾಳೆ. ಅದನ್ನ ತಂದೆ ಹೇಳಿದ ತಕ್ಷಣ ಜಾರ್ಜ್ ಕುಟ್ಟಿ ಸಿನಿಮಾದ ಹೀರೋಗೆ ಫೋನ್ ಮಾಡ್ತಾನೆ. ನಮ್ಮ ಸಿನಿಮಾ ಇಂಟರ್ನೆಟ್ ಅಲ್ಲಿ ಬಂದ್ಬಿಟ್ಟಿದೆ, ಲೀಕ್ ಆಗ್ಬಿಟ್ಟಿದೆ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಲೇಬೇಕು, ಕಾಪಿರೈಟ್ ಇಶ್ಯೂ ರೈಸ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆ ಸಿನಿಮಾ ಹೀರೋ ನಾನು ನಾಳೆನೇ ಹೊರಟು ಬರ್ತೀನಿ, IG ಆಫೀಸಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಬಂದ್ಬಿಡೋಣ ಅಂತ ಹೇಳ್ತಾನೆ. ಈಗ ಜಾರ್ಜ್ ಕುಟ್ಟಿ IG ಆಫೀಸಿಗೆ ಹೋಗ್ತಾ ಇದ್ದಾನೆ. ಅಲ್ಲಿ ದೃಶ್ಯಂ ಸಿನಿಮಾದ ಹೀರೋ ಕೂಡ ಬರ್ತಾ ಇದ್ದಾನೆ. IG ಆಫೀಸ್ ಅಲ್ಲಿ ಫಸ್ಟ್ ಜಾರ್ಜ್ ಕುಟ್ಟಿ ಬಂದು ವೇಟ್ ಮಾಡ್ತಾ ಇರ್ತಾನೆ. ಅಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಬರ್ತಾರೆ. ಈ ಪೊಲೀಸ್ ಆಫೀಸರ್ ನಮ್ಮ ಜಾರ್ಜ್ ಕುಟ್ಟಿಗೆ ಮೊದಲೇ ಚೆನ್ನಾಗಿ ಗೊತ್ತು, ಯಾಕಂದ್ರೆ 2013 ಆ ಕೇಸ್ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಇವರು ಕೂಡ ಅದರ ಒಂದು ಪಾರ್ಟ್ ಆಗಿದ್ರು. ಪೊಲೀಸ್ ಆಫೀಸರ್ ನಾನು ಇವಾಗ ರಿಟೈರ್ಡ್ ಆಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ, ಮನೆಯಲ್ಲ ಆರಾಮ ಅಂತ ಕ್ಯಾಶುಯಲ್ ಆಗಿ ಮಾತಾಡಿಸ್ತಾನೆ. ನಿಮ್ ಸಿನಿಮಾ ಇನ್ನ ನೋಡಿಲ್ಲ, ಚೆನ್ನಾಗಿದೆ ಅಂತ ಕೇಳಿದೀನಿ, ಆದಷ್ಟು ಬೇಗ ನೋಡ್ಬೇಕು ಅಂತ ಹೇಳಿದಾಗ ಜಾರ್ಜ್ ಕುಟ್ಟಿ ಖಂಡಿತ ಸರ್, ನಿಮ್ಗೆ ಆರಾಮಾದಾಗ ನೀವು ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾನೆ. ಅವಾಗ ಆ ಪೊಲೀಸ್ ಆಫೀಸರ್ ಜಾರ್ಜ್ ಕುಟ್ಟಿ ಮುಖ ನೋಡ್ಬಿಟ್ಟು ಒಂದು ಕೇಳ್ತಾರೆ, ವರುಣ್ ವಿಷಯದಲ್ಲಿ ನೀವು ಮಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ಅದು ಬರೀ ಸೆಲ್ಫ್ ಡಿಫೆನ್ಸ್ ಗಾಗಿ ಮಾತ್ರ ನಡೆದಿದೆ ಅಂತ ನನಗೆ ಗೊತ್ತು. ಇದಕ್ಕೆ ಜಾರ್ಜ್ ಕುಟ್ಟಿ ಯಾವುದೇ ರಿಪ್ಲೈ ಕೊಡಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಈ ತರದ ಮ್ಯಾಟರ್ ಬಂದಾಗ ಹೆಂಡತಿ ಹತ್ರ ಕೂಡ ಸೈಲೆಂಟ್ ಆಗ್ತಾನೆ. ಇದು ಯಾಕೆ ಅಂತಂದ್ರೆ ಅಪ್ಪಿತಪ್ಪಿ ಕೂಡ ಯಾರು ನಂಬೋದಕ್ಕಾಗಲ್ಲ, ಈ ವಿಷಯ ಹೊರಗಡೆ ಹೋದ್ರೆ ಪಕ್ಕ ಸಿಗೋಕೋತೀವಿ ಅಂತ ಅವನಿಗೆ ಭಯ ಇರುತ್ತೆ. ಹಂಗೆ ಮಾತಾಡ್ತಾ ಇರ್ತಾರೆ. ಆ ಪೊಲೀಸ್ ಆಫೀಸರ್ ಕೂಡ ಹೇಳ್ತಾರೆ, ನನ್ನ ಮಗ ಕೂಡ ಸಿನಿಮಾಗೆ ಟ್ರೈ ಮಾಡ್ತಾ ಇದ್ದಾನೆ, ಏನಾದ್ರೂ ಒಂದು ಕ್ಯಾರೆಕ್ಟರ್ ಇದ್ರೆ ಹೇಳಿ, ಅವನಿಗೆ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾರೆ. ಖಂಡಿತ ಸರ್ ಕೊಡ್ಸೋಣ ಅಂತ ಜಾರ್ಜ್ ಕುಟ್ಟಿ ಹೇಳ್ತಾನೆ. ಅಷ್ಟರಲ್ಲಿ ಈ ಸಿನಿಮಾದ ಒರಿಜಿನಲ್ ಹೀರೋ ಕೂಡ ಬರ್ತಾನೆ. ಜಾರ್ಜ್ ಕುಟ್ಟಿ ಮತ್ತು ಅವನ ಹೀರೋ ಇಬ್ರು ಹೋಗಿ IG ಆಫೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಸಿನಿಮಾದಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸದ್ಯಕ್ಕೆ ಹೇಗಾದ್ರೂ ಮಾಡಿ ಜಾರ್ಜ್ ಕುಟ್ಟಿ ತನ್ನ ಮೊದಲ ಮಗಳು ಇರ್ತಾಳಲ್ಲ ಅಂಜು ಮದುವೆ ಮಾಡಿ ಮುಗಿಸಬೇಕು. ಬ್ರೋಕರ್ಗಳು ಕೂಡ ದಿನ ಒಂದು ಸಂಬಂಧ ತರ್ತಾನೆ ಇದ್ದಾರೆ, ಆದ್ರೆ ಮದುವೆ ಕ್ಯಾನ್ಸಲ್ ಆಗ್ತಿರುತ್ತೆ. ಯಾಕಂದ್ರೆ ಮೇನ್ ಪ್ರಾಬ್ಲಮ್ ಆ ವರುಣಿನ ಮರ್ಡರ್ ಕೇಸ್, ಮದುವೆ ಎಲ್ಲ ಕ್ಯಾನ್ಸಲ್ ಆಗ್ತಾ ಇದಾವಲ್ಲ ಅಂತ ಯೋಚನೆ ಮಾಡ್ಕೊಂಡು ಜಾರ್ಜ್ ಕುಟ್ಟಿ ಕುಂತಿರ್ತಾನೆ. ಅವಾಗ ಅಲ್ಲಿ ಮನೆಗೆ ಜೋಶಿ ಬರ್ತಾನೆ. ಈ ಜೋಶಿ ಯಾರಂತ ನಿಮಗೆ ನೆನಪಿರಬಹುದು, ಎರಡನೇ ಭಾಗದ ಸ್ಟಾರ್ಟಿಂಗ್ ನಲ್ಲಿ ಪೊಲೀಸರು ಒಬ್ಬನ ಅಟ್ಟಿಸ್ಕೊಂಡು ಹೋಗಿರ್ತಾರಲ್ಲ, ಅವನು ಒಂದು ಬಿಲ್ಡಿಂಗ್ ಅಲ್ಲಿ ಬಚ್ಚಿಟ್ಕೊಂಡಿದ್ದಾಗ ಜಾರ್ಜ್ ಕುಟ್ಟಿ ಆ ಬಿಲ್ಡಿಂಗ್ ಇಂದ ಹೊರಗೆ ಬರ್ತಾನಲ್ಲ, ಅದನ್ನ ನೋಡಿರ್ತಾನೆ. ಅಷ್ಟೇ ಅಲ್ಲದೆ ವರುಣ್ ಹೆಣನ ಜಾರ್ಜ್ ಕುಟ್ಟಿನೇ ಪೊಲೀಸ್ ಸ್ಟೇಷನ್ ಒಳಗಡೆ ಹೂತಾಕಿದ್ದ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾನಲ್ಲ, ಅವನೇ ಈ ಜೋಶಿ. ಅದಾದ್ಮೇಲೆ ಸೆಕೆಂಡ್ ಪಾರ್ಟ್ ನಲ್ಲಿ ಇವನು ಮಾತು ಬದಲಾಯಿಸಿದ ಅಂತ ಹೇಳಿ ಆ ಕೇಸ್ ಇಂದ ಹೊರಗೆ ಬಂದಿರ್ತಾರೆ. ಸೊ ಎನಿವೇಸ್ ಈಗ ಈ ಜೋಶಿ ಯಾಕೆ ಜಾರ್ಜ್ ಕುಟ್ಟಿ ನೋಡಕ್ ಬಂದಿರ್ತಾನೆ ಅಂತಂದ್ರೆ ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕೆ.
ಕೇಳೋದಕ್ಕೆ. ಜೋಶಿ ಅವನ ವೈಫ್ ನ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಕರ್ಕೊಂಡ್ ಬಂದು ತುಂಬಾನೇ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ, ಈ ಕೇಸ್ ಮುಗಿದ್ಮೇಲೆ ನನ್ನ ಲೈಫ್ ಸರಿ ನಡೀತಾ ಇಲ್ಲ, ಏನೇ ಶುರು ಮಾಡಕ್ ಹೋದ್ರು ನಡೀತಾ ಇಲ್ಲ, ಎಲ್ಲರಲ್ಲೂ ಲಾಸ್ ನೋಡ್ತಾ ಇದೀನಿ. ಅವತ್ತು ನಿಮ್ ಅಗೇನ್ಸ್ಟ್ ಕೋರ್ಟ್ ಅಲ್ಲಿ ಮಾತಾಡಬಾರ್ದಾಗಿತ್ತು, ನನಗೆ ದುಡ್ಡು ಕೊಟ್ಬಿಟ್ರು, ದುಡ್ಡಿನ ಆಸೆಗೋಸ್ಕರ ಆತರ ಮಾತಾಡಿದೆ. ಆ ಪೊಲೀಸ್ ಆಫೀಸರ್ಗಳು ದುಡ್ಡು ಕೊಟ್ಬಿಟ್ಟು ಈ ಹೇಳೋದಕ್ಕೆ ಹೇಳಿದ್ರು, ಅದಕ್ಕೆ ನಾನು ಆತರ ಮಾಡಿದೆ. ನಾನು ಒಂದು ಚರ್ಚೆಗೆ ಹೋಗಿದ್ದೆ, ನಾನು ಎಲ್ಲ ಸಿಚುವೇಷನ್ ಹೇಳ್ಕೊಂಡೆ. ಅವಾಗ ಆ ಚರ್ಚೆಯಲ್ಲಿ ಹೇಳಿದ್ರು, ನಿಮ್ ಫ್ಯಾಮಿಲಿ ಮೇಲೆ ಒಂದು ಕುಟುಂಬದ ಶಾಪ ಇದೆ ಅಂತ ಹೇಳಿದ್ರು, ಇದಕ್ಕೋಸ್ಕರ ನಿಮ್ಮನ್ನ ಹುಡ್ಕೊಂಡು ಬಂದೆ ಅಂತ ಜೋಶಿ ಜಾರ್ಜ್ ಕುಟ್ಟಿ ಹತ್ರ ಹೇಳ್ತಾನೆ. ತಕ್ಷಣ ಜಾರ್ಜ್ ಕುಟ್ಟಿ ಜೋಶಿಯನ್ನು ನೋಡಿ ಹೇಳ್ತಾನೆ, ನಿಮ್ ಮೇಲೆ ನಾನು ಯಾವುದೇ ಶಾಪ ಹಾಕಿಲ್ಲ, ನಿಮ್ ಮೇಲೆ ಮಾತ್ರ ಅಲ್ಲ, ನಾನು ಯಾರ ಮೇಲೆ ಕೂಡ ಶಾಪ ಹಾಕಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಮಾಡಿ ತಪ್ಪೇನಲ್ಲ, ತುಂಬಾ ಸರಿಯಾಗಿದೆ. ಅವತ್ತು ಆತರ ನೀನ್ ಸುಳ್ಳು ಹೇಳ್ದಲ್ಲ, ಅದಕ್ಕೋಸ್ಕರ ಆದ್ರೂ ಇವಾಗ ಕೇಸ್ ಎಂಡ್ ಆಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ, ನೀನ್ ಗೊತ್ತೋ ಗೊತ್ತಿಲ್ಲನೋ ನನಗೆ ಒಳ್ಳೇದೇ ಮಾಡಿದ್ಯಾ ಅಂತ ಹೇಳ್ತಾನೆ. ಇದನ್ನ ಜೋಶಿ ಕೇಳಿಸ್ಕೊಂಡು ಶಾಕ್ ಆಗ್ತಾನೆ. ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ, ಇಲ್ಲ ಜೋಶಿ ನಿಜಾನ ಹೇಳ್ತಾ ಇರೋದು, ಅವತ್ತು ನೀನ್ ದುಡ್ಡು ತಗೊಂಡು ಆ ಕೆಲಸ ಮಾಡದೇ ಇದ್ದಿದ್ರೆ ಇವತ್ತಿನವರೆಗೂ ಆ ಕೇಸ್ ನಡೀತಾನೆ ಇರ್ತಿತ್ತು. ಸೊ ಒಂದ್ ಕಡೆ ನನಗೆ ಹೆಲ್ಪ್ ಆಗಿದೆ, ಸೊ ಅವೆಲ್ಲ ಬಿಡು, ಇವಾಗ ಏನ್ ಕೆಲಸ ಮಾಡ್ತಾ ಇದೆಯಾ ಅಂತ ಜಾರ್ಜ್ ಕುಟ್ಟಿ ಕೇಳಿದಾಗ, ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೇಕರಿ ಶಾಪ್ ಇಟ್ಟಿದೀವಿ, ಆ ಬೇಕರಿ ಕೂಡ ಸರಿಯಾಗಿ ನಡೀತಾ ಇಲ್ಲ ಸರ್, ತುಂಬಾ ಲಾಸ್ ನಲ್ಲಿದೆ, ಇನ್ನು ಸ್ವಲ್ಪ ಪ್ರಾಡಕ್ಟ್ಸ್ ತರಬೇಕು ಅಂತ ಜೋಶಿ ಹೇಳ್ತಾನೆ. ಸರಿನಪ್ಪ ಲೋನ್ ಮಾಡ್ಕೋ, ಏನಾದ್ರು ಮಾಡಿ ಪ್ರಾಡಕ್ಟ್ಸ್ ತಗೋ ಅಂತ ಹೇಳಿದಾಗ, ಲೋನ್ಗೆ ಟ್ರೈ ಮಾಡ್ತಾ ಇದೀನಿ ಸರ್, ಆದ್ರೆ ಸಿಗ್ತಾ ಇಲ್ಲ ಅಂತ ಜೋಶಿ ಹೇಳ್ತಾನೆ. ಅದಕ್ಕೆ ಜಾರ್ಜ್ ಕುಟ್ಟಿ, ಸರಿ ಲೋನ್ ತಾನೇ ಬೇಕು, ನಾನೇ ನಿಮಗೆ ದುಡ್ಡು ಕೊಡ್ತೀನಿ, ಏನೇ ಹೆಲ್ಪ್ ಬೇಕಾದ್ರೂ ನಾನು ನಿಮಗೆ ಮಾಡ್ತೀನಿ, ನಿಮಗೆ ಯಾವಾಗ ಆಗುತ್ತೋ ಅವಾಗ ವಾಪಸ್ ಕೊಡು ಅಂತ ಹೇಳ್ತಾನೆ. ಈ ಒಂದು ವಿಷಯದಲ್ಲಿ ಜಾರ್ಜ್ ಕುಟ್ಟಿನ ಮೆಚ್ಚಲೇಬೇಕು ಬಿಡಿ, ನಮಗೆ ದ್ರೋಹ ಮಾಡಿದವರೇ ಆಗಿರ್ಲಿ, ಶತ್ರುನೇ ಆಗಿರ್ಲಿ, ಆದ್ರೆ ಅವ್ರಿಗೆ ಕಷ್ಟ ಬಂದಾಗ ಕೂಡ ಅವ್ರಿಗೆ ಹೆಲ್ಪ್ ಮಾಡೋದಿರುತ್ತಲ್ಲ, ಅದು ತುಂಬಾನೇ ದೊಡ್ಡ ಗುಣ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ನಾವು ನೋಡ್ತೀವಿ, ಅದೇ ಪ್ರೆಸ್ ರಿಪೋರ್ಟರ್ಸ್ ನ ಇಬ್ರು ಇರ್ತಾರಲ್ಲ, ಒಬ್ಬ ಹುಡುಗ ಒಬ್ಬ ಹುಡುಗಿ, ಅವರಿಬ್ಬರಂತೂ ಕನ್ಫರ್ಮ್ ಆಗ್ಬಿಟ್ಟಿರ್ತಾರೆ, ಹೇಗಾದ್ರೂ ಮಾಡಿ ಈ ಸಲ ಜಾರ್ಜ್ ಕುಟ್ಟಿಯನ್ನು ಅಪರಾಧಿ ಸ್ಥಾನ ನಿಲ್ಲಿಸಲೇಬೇಕು, ಜೈಲಿಗೆ ಕಳಿಸಬೇಕು ಅಂತ. ಅದಕ್ಕೋಸ್ಕರ ತಮ್ಮ ಟೀಮ್ ಜೊತೆ ಮಾತಾಡಿ ದಿನಾಲೂ ಜಾರ್ಜ್ ಕುಟ್ಟಿ ಮನೆ ಸುತ್ತಮುತ್ತ ವಾಚ್ ಮಾಡ್ತಾ ಇರ್ತಾರೆ. ಜಾರ್ಜ್ ಕುಟ್ಟಿಯ ಪ್ರತಿಯೊಂದು ಮೂವ್ಮೆಂಟ್, ಫ್ಯಾಮಿಲಿ ಮೆಂಬರ್ಸ್ ನಡವಳಿಕೆ, ಇವ್ರ ಕಡೆಯಿಂದ ಏನಾದ್ರೂ ಒಂದು ಸಣ್ಣ ಲೀಡ್ ಸಿಗುತ್ತಾ, ಆ ಲೀಡ್ ಹಿಡ್ಕೊಂಡು ಹೇಗಾದ್ರೂ ಈ ಕೇಸ್ ನ ಮತ್ತೆ ರೀಓಪನ್ ಮಾಡಿಸಿ ಜಾರ್ಜ್ ಕುಟ್ಟಿನ ಮತ್ತೆ ಪೊಲೀಸ್ ಸ್ಟೇಷನ್ ಬಿಟ್ಟು ಹತ್ತುವಾಗ ಮಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಇವರು ಈ ರೇಂಜ್ಗೆ ಕಾಯೋಕೆ ಕಾರಣ ಯಾರು ಅಂದ್ರೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆ ಪರ್ಸನ್ ಯಾರು ಅಂತ ನಾನು ನಿಮಗೆ ಈಗಲೇ ಹೇಳಲ್ಲ, ಕತೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ದಿನಗಳು ಕಳೆದು ಹೋಗ್ತಾ ಇರ್ತವೆ. ಒಂದು ಹಂತದಲ್ಲಿ ಜಾರ್ಜ್ ಕುಟ್ಟಿಯ ದೊಡ್ಡ ಮಗಳು ಅಂಜು ಮ್ಯಾರೇಜ್ ಗೆ ಗಂಡು ಕೂಡ ಸಿಗ್ತಾ ಇಲ್ಲ, ಏನು ವರ್ಕೌಟ್ ಆಗ್ತಾ ಇಲ್ಲ, ತುಂಬಾ ಟೆನ್ಷನ್ ಇರುತ್ತೆ. ಅದಕ್ಕೆ ಅವ್ರು ಡಿಸೈಡ್ ಮಾಡ್ಕೋತಾರೆ, ಒಂದು ಸಣ್ಣ ಟ್ರಿಪ್ ಹೋಗ್ಬರೋಣ, ಫುಲ್ ರಿಲೀಫ್ ಅನ್ಸುತ್ತೆ, ಸರಿ ಅಂತ ಟ್ರಿಪ್ ಹೋಗ್ತಾರೆ. ಅಲ್ಲಿ ಜಾರ್ಜ್ ಕುಟ್ಟಿ ವೈಫ್ ರಾಣಿ ಜಾರ್ಜ್ ಹತ್ರ ಬಂದ್ಬಿಟ್ಟು ಒಂದು ವಿಷಯ ಹೇಳ್ತಾಳೆ, ನಮ್ಮ ಹೆಣ್ಮಕ್ಳು ಸಣ್ಣವರಾಗಿದ್ರು ಕೂಡ ಇವಾಗ ವಯಸ್ಸಿಗೆ ಮೀರ್ ಬೆಳೆದಿದ್ದಾರೆ, ಅವರಿಗೆ ಅವ್ರದೇ ಆದಂತ ಕೆಲವು ಪ್ರಶ್ನೆಗಳು ಮತ್ತೆ ಗೊಂದಲಗಳು ಇರ್ತವೆ, ಅವೆಲ್ಲ ನಮಗೆ ಕೇಳಕ್ಕೆ ಅವ್ರು ಹೆದರ್ತಾರೆ ಅಥವಾ ಸಂಕೋಚ ಪಡ್ತಾರೆ. ಅವರಿಗೆ ಒಂದು ಫ್ರೀ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನಸ್ಸಲ್ಲಿ ಏನಿದೆ, ನಮ್ಗೆ ಏನ್ ಕೇಳಬೇಕು ಅನ್ಕೊಂಡಿದ್ದಾರೆ ಅದನ್ನೆಲ್ಲ ಕೇಳಬೇಕು. ಈ ವಿಷಯನ ರಾಣಿ ಸುಮ್ಮನೆ ಹೇಳಿರಲ್ಲ. ಆಕ್ಚುಲಿ ಅಂಜು ಇರ್ತಾಳಲ್ವಾ, ಆ ವರುಣ್ ಮರ್ಡರ್ ಇನ್ಸಿಡೆಂಟ್ ಆದಾಗಿಂದ ಅವಳು ಮೆಂಟಲಿ ಡಿಸ್ಟರ್ಬ್ ಇರ್ತಾಳೆ, ಅವಳು ಒಬ್ಬ ಸೈಕಾಟ್ರಿಸ್ಟ್ ಕಡೆ ಹೋಗ್ತಾ ಇರ್ತಾಳೆ, ಥೆರಪಿ ತಗೊಳ್ತಾ ಇರ್ತಾಳೆ. ರಾಣಿಗೆ ಈ ತರ ಮಾಡೋದಕ್ಕೆ ಆ ಡಾಕ್ಟರ್ ಹೇಳಿರ್ತಾರೆ. ಅಂಜು ಮನಸ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿವೆ, ಆ ಪ್ರಶ್ನೆಗಳನ್ನ ಅವಳು ಹೊರಗೆ ಹಾಕಬೇಕು, ಅವಳಿಗೆ ಎಲ್ಲ ಆನ್ಸರ್ ಗೊತ್ತಾದ್ರೆ ಮಾತ್ರ ಅವಳು ರಿಲೀಫ್ ಆಗ್ತಾಳೆ. ಸೊ ಅವಳಿಗೆ ಫ್ರೀ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಿಸಿ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ಜಾರ್ಜ್ ಕುಟ್ಟಿ ಮಾರನೇ ದಿನ ಫ್ಯಾಮಿಲಿ ಜೊತೆ ವೆಕೇಶನ್ ಗೆ ಹೊರಡ್ತಾನೆ. ವೆಕೇಶನ್ ಹೋಗಿ ಅವರೆಲ್ಲ ಫ್ರೀ ಆಗಿ ಮಾತಾಡ್ತಿರುವಾಗ ಜಾರ್ಜ್ ಕುಟ್ಟಿ ಅಂಜು ಮುಖ ನೋಡ್ಬಿಟ್ಟು, ನನ್ನ ಹತ್ರ ಏನಾದ್ರು ಕೇಳಬೇಕೇನಮ್ಮ ಕೇಳು ಅಂತ ಅಂಜುಗೆ ಹೇಳ್ತಾನೆ. ಅಂಜು ಕೇಳೋದು ಒಂದೇ ಪ್ರಶ್ನೆ, ಈ ಕೇಸು ಕಂಪ್ಲೀಟ್ ಆಗಿ ಎಂಡ್ ಆಯ್ತಾ ಇಲ್ವಾ? ಇದಕ್ಕೆ ಜಾರ್ಜ್ ಕುಟ್ಟಿ ಹೇಳ್ತಾನೆ, ಇದಕ್ಕೆ ನಾನ್ ಆನ್ಸರ್ ಮಾಡಿದ್ರೆ ಸರಿಯಾಗಿರಲ್ಲ, ನಮ್ಮ ಲಾಯರ್ ಕೂಡ ಇಲ್ಲೇ ಬಂದಿದ್ದಾರೆ, ಅವರನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಜಾರ್ಜ್ ಕುಟ್ಟಿ ಲಾಯರ್ ಕಡೆ ತೋರಿಸ್ತಾನೆ. ಜಾರ್ಜ್ ಕುಟ್ಟಿ ಈ ವೆಕೇಶನ್ ಗೆ ಲಾಯರ್ ನ ಕೂಡ ಕರ್ಕೊಂಡ್ ಬಂದಿರ್ತಾನೆ, ಅವ್ರು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಮಾಡ್ಲಿ ಅಂತ. ಈಗ ಲಾಯರ್ ಹೇಳ್ತಾರೆ, ಈ ಕೇಸು ಮುಗಿತಾ ಇಲ್ವಾ ಅಂತ ಈಗಲೇ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಂದ್ರೆ ಈ ಕೇಸು ಕ್ಲೋಸ್ ಆಗಿದೆ, ಆದ್ರೆ 1 ವರ್ಷ 5 ವರ್ಷ ಅಥವಾ 10 ವರ್ಷ ಆದ್ಮೇಲೆ ಕೂಡ ಈ ಕೇಸ್ಗೆ ಏನಾದ್ರು ಒಂದು ಲೀಡ್ ಸಿಕ್ಬಿಟ್ಟು ಇದನ್ನ ಮತ್ತೆ ರೀ ಓಪನ್ ಮಾಡಬಹುದು, ಅವಾಗ ನಮಗೆ ಪ್ರಾಬ್ಲಮ್ ಆಗಬಹುದು. ಆದ್ರೆ ಡೋಂಟ್ ವರಿ, ಯಾವುದೇ ಪಾಸಿಬಿಲಿಟಿ ಇಲ್ಲ, ಅದಕ್ಕೆ ಬೇಕಾದ ಎವಿಡೆನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಕೇಸು ಮತ್ತೆ ರಿಟರ್ನ್ ಬಂದ್ರು ಕೂಡ ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಇದ್ರೆ ಸಾಕು, ನಿಮ್ಮ ಅಪ್ಪ ನಿಮಗೋಸ್ಕರ ಏನೇನೋ ಮಾಡಿದ್ದಾರೆ, ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಖಂಡಿತ ನಿಮಗೆ ತೊಂದರೆ ಆಗೋಕೆ ಅವರು ಬಿಡಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಮಾತು ಕಂಪ್ಲೀಟ್ ಆಗುತ್ತೆ, ಅವರಿಗೆ ಧೈರ್ಯ ಬರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾರ್ಜ್ ಕುಟ್ಟಿ ಲಾಯರ್ ನ ಸಪರೇಟ್ ಕರ್ಕೊಂಡು ಹೋಗಿ ಸ್ವಲ್ಪ ಡಿಸ್ಕಷನ್ ಮಾಡ್ತಾನೆ. ಅವನು ಕೇಳ್ತಾನೆ, ಇನ್ಮೇಲೆ ನಮಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ ತಾನೆ ಅಂತ. ಆಗ ಲಾಯರ್ ಜಾರ್ಜ್ ಕುಟ್ಟಿ ಮುಖ ನೋಡಿ ಇನ್ನೊಂದು ವಿಷಯ ಕೇಳ್ತಾರೆ, ಅಲ್ಲ ನೀವು ವರುಣ್ ಬಾಡಿಗೆ ಆಸಿಡ್ ಹಾಕಿ ಸುಟ್ಟು ಹಾಕಿದ್ರಲ್ವಾ, ಆ ವಿಷಯನ ಇಲ್ಲಿ ತನಕ ಯಾಕೆ ನೀವು ನಿಮ್ಮ ಫ್ಯಾಮಿಲಿಗೆ ತಿಳಿಸಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ಲ ಈ ವಿಷಯ ಹೇಳಿದ್ರೆ ಅವರು ಇನ್ನೂ ಬಹಳ ಎದುರ್ಕೋತಾರೆ, ಈ ಮ್ಯಾಟರ್ ಅವರಿಗೆ ಸದ್ಯಕ್ಕೆ ಗೊತ್ತಾಗೋದು ಬೇಡ ಅಂತ ಜಾರ್ಜ್ ಕುಟ್ಟಿ ಅದನ್ನ ಮುಚ್ಚಿರ್ತಾನೆ. ಅಂದ್ರೆ ಈಗ ನಮಗೆ ಗೊತ್ತಾಗುತ್ತೆ ವರುಣ್ ಬಾಡಿಗೆ ಆಸಿಡ್ ಹಾಕಿ ಸುಟ್ಟ ವಿಷಯ ಇನ್ನವರ ಫ್ಯಾಮಿಲಿಗೆ ಕೂಡ ಗೊತ್ತಾಗಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಕೆಲವು ದಿನಗಳ ನಂತರ ಮತ್ತೆ ಬ್ರೋಕರ್ ಬರ್ತಾನೆ. ಬ್ರೋಕರ್ ಬಂದು ರಾಣಿ ಮತ್ತೆ ಜಾರ್ಜ್ ಕುಟ್ಟಿ ಮುಖ ನೋಡಿ ಒಂದು ವಿಷಯ ಹೇಳ್ತಾನೆ. ಎಲ್ಲಾ ಬ್ರೋಕರ್ ಹೇಳೋ ವಿಷಯನೇ ಇವನು ಹೇಳ್ತಾನೆ, ನಿಮ್ ಮಗಳಿಗೆ ಗಂಡು ಸೆಲೆಕ್ಟ್ ಆಗ್ತಾರೆ, ಕೊನೆಗೆ ನಿಮ್ಮ ಮನೆಗೆ ಬಂದು ಮಾತಾಡ್ತೀವಿ ಅಲ್ಲಿವರೆಗೂ ಕೂಡ ಬರ್ತಾರೆ, ಆದ್ರೆ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ. ಆದ್ರೆ ಇದರಿಂದ ಯಾರೋ ಒಬ್ರು ಇದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ಈ ಊರಲ್ಲಿ ಇರೋರು ಯಾರೋ ಫೋನ್ ಮಾಡಿ ನಿಮ್ ಮಗಳ ಬಗ್ಗೆ ತಪ್ಪಾಗಿ ಹೇಳ್ತಾ ಇದ್ದಾರೆ, ನನಗೆ ಒಬ್ಬ ನಂಬರ್ ಸಿಕ್ಕಿದೆ, ಆ ನಂಬರ್ ನ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆ ನಂಬರ್ ನ ಜಾರ್ಜ್ ಕುಟ್ಟಿಗೆ ಕೊಡ್ತಾನೆ. ಜಾರ್ಜ್ ಕುಟ್ಟಿ ಐಜಿ ಆಫೀಸ್ ನಲ್ಲಿ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ಮೀಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವರಿಗೆ ಆ ನಂಬರ್ ನ ಕೊಡ್ತಾನೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೇಳ್ತಾನೆ. ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಆ ನಂಬರ್ ಅದೇ ಊರಲ್ಲಿ ಒಬ್ಬಂದು ಅಂತ. ಆ ನಂಬರ್ ನ ಟ್ರೇಸ್ ಮಾಡ್ಕೊಂಡು ಲೊಕೇಶನ್ ಗೆ ಹೋಗ್ತಾರೆ. ಆ ನಂಬರ್ ಬೇರೆ ಯಾರು ಅಲ್ಲ, ಜಾರ್ಜ್ ಕುಟ್ಟಿ ಜೊತೆ ಇರೋ ಥಿಯೇಟರ್ ಮ್ಯಾನೇಜರ್ ನ ನಂಬರ್. ಆ ಮ್ಯಾನೇಜರ್ ಬೇರೆ ಯಾರು ಅಲ್ಲ, ಎರಡನೇ ಪಾರ್ಟ್ ಅಲ್ಲಿ ವಾಚ್ಮನ್ ಆಗಿರ್ತಾನಲ್ಲ ಅವನ ನಂಬರ್. ಇದು ಗೊತ್ತಾದ ತಕ್ಷಣ ಜಾರ್ಜ್ ಕುಟ್ಟಿಗೆ ತುಂಬಾನೇ ಕೋಪ ಬಂದು ಕಪಾಳ ಹೊಡೆದು ಹೇಳ್ತಾನೆ, ಲೈ ಜೊತೆಗೆ ಇದ್ಕೊಂಡೆ ಮೋಸ ಮಾಡ್ತಿರಲ್ರು ಅಂತ. ಅದಕ್ಕೆ ಆ ಮ್ಯಾನೇಜರ್ ಹೇಳ್ತಾನೆ, ನೀನೇನ್ ದೊಡ್ಡ ಸಾಚನ ಅಂತ ಅವನಿಗೆ ಉಲ್ಟಾ ಕ್ವಶನ್ ಮಾಡ್ತಾನೆ. ಇನ್ನೊಬ್ರು ಕುಟುಂಬ ಹಾಳು ಮಾಡಿ ನೀನ್ ಮಾತ್ರ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತೀಯ, ತುಂಬಾ ಸೆಲ್ಫಿಶ್ ನೀನು. ಇನ್ನೊಂದ್ ಕಡೆ ಜಾರ್ಜ್ ಕುಟ್ಟಿ ತುಂಬಾನೇ ಬೇಜಾರಾಗ್ತಾನೆ, ಇವನ ಹತ್ರ ಮಾತಾಡ್ತಿರೋದು ಅಂತ ಅನ್ಕೋತಾನೆ. ಮಾರನೇ ದಿನ ಜಾರ್ಜ್ ಕುಟ್ಟಿ ಫಾರಿನ್ ಗಂಡು ಅನ್ನೋ ವಿಷಯ ಕೇಳಿದ್ರೆ ಬೇಡ ಬೇಡ ಅಂತಿದ್ದವನು ಇವಾಗ ತುಂಬಾ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡ್ತಾನೆ. ಬ್ರೋಕರ್ಗೆ ಹೇಳ್ತಾನೆ, ಫಾರಿನ್ ಗಂಡ ಆದ್ರೂ ಪರವಾಗಿಲ್ಲ, ಆ ಸಂಬಂಧನ ತಗೊಂಬಾ ಅಂತ. ಆ ಟೈಮ್ ಅಲ್ಲಿ ಜಾರ್ಜ್ ಕುಟ್ಟಿ ನೋಡೋದಕ್ಕೆ ಶ್ರೇಯಾ ಅಂತ ಒಬ್ಬ ಹುಡುಗಿ ಬರ್ತಾಳೆ. ಈ ಹುಡುಗಿ ಯಾರು ಅಂದ್ರೆ ಎರಡನೇ ಪಾರ್ಟ್ ಅಲ್ಲಿ ಜಾರ್ಜ್ ಕುಟ್ಟಿಗೆ ಚರ್ಚಿಂದ ಒಂದು ಬಾಡಿ ಎತ್ಕೊಂಡು ಬಂದು ಕೊಟ್ಟಿದ್ನಲ್ಲ ಅವನ ಮಗಳು. ಶ್ರೇಯಾ ಬಗ್ಗೆ ಹೇಳ್ಬೇಕಂದ್ರೆ ಇವಳು ಅಬ್ರಾಡ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನರ್ಸ್ ಆಗಿ. ಇವಳ ಓದಿನ ಎಲ್ಲ ಖರ್ಚನ್ನ ಜಾರ್ಜ್ ಕುಟ್ಟಿ ನೋಡ್ತಾ ಇರ್ತಾನೆ. ಶ್ರೇಯಾ ಅಪ್ಪಂಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿರುತ್ತೆ, ಅವರಿಗೆ ನಡೆಯೋದಕ್ಕೆ ಆಗ್ತಾ ಇರಲ್ಲ, ನನಗೆ ಮದುವೆ ಫಿಕ್ಸ್ ಆಗಿದೆ ಅಂಕಲ್ ಅಂತ ಜಾರ್ಜ್ ಕುಟ್ಟಿ ಹತ್ರ ಹೇಳಿ ಅವನ ಆಶೀರ್ವಾದ ತಗೊಂಡು ಹೊರಡ್ತಾಳೆ. ಈ ಟೈಮ್ ನಲ್ಲಿ ಜಾರ್ಜ್ ಕುಟ್ಟಿಯನ್ನು ಫಾಲೋ ಮಾಡ್ತಿದ್ರಲ್ಲ ಇಬ್ರು ರಿಪೋರ್ಟರ್ಗಳು, ಅವರು ಇವಾಗ ಈ ಶ್ರೇಯನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶ್ರೇಯಾಗೂ ಮತ್ತೆ ಜಾರ್ಜ್ ಕುಟ್ಟಿಗೂ ಏನ್ ಕನೆಕ್ಷನ್ ಅಂತ ತಿಳ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಸೀನ್ ಅಲ್ಲಿ ಜಾರ್ಜ್ ಕುಟ್ಟಿ ಒಂದು ರಾತ್ರಿ ತನ್ನ ತೋಟದಲ್ಲಿ ಯಾರೋ ಓಡಾಡದಾಗ ಫೀಲ್ ಮಾಡ್ತಾನೆ. ಅಲ್ಲಿಗೆ ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ಆ ಜಾಗದಲ್ಲಿ ಯಾರೋ ಹುಲ್ನೆಲ್ಲ ಕಿತ್ತು ಹಾಕಿ ಗುಂಡಿ ತೋಡಿಟ್ಟಿದ್ದಾರೆ. ಜಾರ್ಜ್ ಕುಟ್ಟಿ ಆ ಗುಂಡಿಯನ್ನು ಕೆರೆದು ನೋಡ್ತಾನೆ, ಆದ್ರೆ ಆ ಗುಂಡಿ ಒಳಗಡೆ ಏನು ಇರಲ್ಲ, ಎಂಟಿ ಆಗಿರುತ್ತೆ. ಇದನ್ನ ನೋಡಿ ಜಾರ್ಜ್ ಕುಟ್ಟಿ ಇನ್ಮೇಲೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗೋಕೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾನೆ. ಜಾರ್ಜ್ ಕುಟ್ಟಿ ಆ ಗುಂಡಿನ ಮುಚ್ಚಿ ಅಲ್ಲಿಂದ ಹೊರಡುವಾಗ ಸಡನ್ ಆಗಿ ಆ ಜಾಗದಲ್ಲಿ ಸಹದೇವ ನಿಂತಿರ್ತಾನೆ. ಈ ಸಹದೇವನ್ ಯಾರು ಅಂದ್ರೆ ಫಸ್ಟ್ ಪಾರ್ಟ್ ನಲ್ಲಿ ಜಾರ್ಜ್ ಕುಟ್ಟಿ ಕೇಸ್ ನ ಮೊದಲ ಬಾರಿ ತಗೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ನಲ್ಲ ಆ ಕ್ರೂರ ಪೊಲೀಸ್ ಆಫೀಸರ್, ಅಲ್ಲಿ ನಿಂತಿರುವುದು ಸಹದೇವ್ ಅಂತ ರಿವೀಲ್ ಮಾಡ್ಬಿಟ್ಟು ಇಂಟರ್ವಲ್ ಬರುತ್ತೆ.
ಆಗುತ್ತೆ. ಇಂಟರ್ವಲ್ ಆದ್ಮೇಲೆ ಸಹದೇವನ್ ಉದ್ದೇಶ ಏನು ಅಂತ ನಮಗೆ ಗೊತ್ತಾಗೋದು. ಈ ಪ್ರೆಸ್ ರಿಪೋರ್ಟರ್ ಹುಡುಗಿದಳಲ್ಲ, ಅವಳು ಬೇರೆ ಯಾರು ಅಲ್ಲ, ನಮ್ಮ ಸಹದೇವನ್ ಮಗಳೇ. ಸೊ ಇಬ್ರು ಸೇರ್ಕೊಂಡು ಹೇಗಾದ್ರೂ ಮಾಡಿ ಜಾರ್ಜ್ ಕುಟ್ಟಿಯನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಯಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಒಳ್ಳೆ ನ್ಯೂಸ್ ಸಿಗುತ್ತೆ. ಅದೇನಪ್ಪಾ ಅಂತಂದ್ರೆ ನಮ್ಮ ಅಂಜುಗೆ ಒಂದು ಒಳ್ಳೆ ಗಂಡು ಸಿಕ್ಕಿದ್ದಾನೆ. ಜಾರ್ಜ್ ಕುಟ್ಟಿಯ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಪರಿಸ್ಥಿತಿ ಎಲ್ಲ ಗೊತ್ತಾದ್ಮೇಲೆ ಅವನು ಮದುವೆಗೆ ಓಕೆ ಅಂದಿರೋದು. ಒಂದು ದಿನ ಮನೆಗೆ ನೇರವಾಗಿ ಬಂದು ಮೀಟ್ ಮಾಡಿ ಮಾತಾಡೋಣ ಅಂತ ಅವರ ಫ್ಯಾಮಿಲಿ ಮನೆಗೆ ಬಂದು ಮಾತಾಡ್ತಾರೆ. ಗಂಡಿಗೆ ಹುಡುಗಿ ಇಷ್ಟ ಆಗ್ತಾಳೆ, ಹುಡುಗಿಗೂ ಗಂಡು ಇಷ್ಟ ಆಗ್ತಾನೆ. ಇನ್ನ ಕೆಲವೇ ದಿನಗಳಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ಮದುವೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಟೈಮ್ ನಲ್ಲಿ ಇನ್ನೊಂದು ಕೆಲವು ತಿರುವುಗಳು ಸಿಗ್ತವೆ. ಈಗ ಆ ಪ್ರೆಸ್ ರಿಪೋರ್ಟರ್ ಹುಡುಗಿ ಅಂದ್ರೆ ಸಹದೇವನ್ ಮಗಳು ಮತ್ತು ಸಹದೇವನ್ ಇಬ್ರು ಸೇರಿ ಜಾರ್ಜ್ ಕುಟ್ಟಿಯನ್ನು ಸಿಕ್ಕಾಕ್ಸ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ. ಇವರು ಜಾರ್ಜ್ ಕುಟ್ಟಿ ಮತ್ತೆ ಮಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಫಸ್ಟ್ ಹೋಗಿ ಆ ಸೈಕಿಯಾಟ್ರಿಸ್ಟ್ ಇರ್ತಾರಲ್ಲ ಅವಳನ್ನ ಮೀಟ್ ಮಾಡ್ತಾರೆ. ಸಹದೇವನ್ ಅಲ್ಲಿ ಹೋಗ್ಬಿಟ್ಟು ನನ್ನ ಪೊಲೀಸ್ ಆಫೀಸರ್ ನನಗೆ ಅಂಜು ಮೆಡಿಕಲ್ ರಿಪೋರ್ಟ್ ಕೊಡು ಅಂತ ಹೆದರ್ಸ್ ಕೇಳಿದಾಗ ಅವಳು ನಾನು ಕೊಡೋದಿಲ್ಲ ಅಂತ ಹೇಳ್ತಾಳೆ. ಡಾಕ್ಟರ್ ಕುತ್ತಿಗೆಗೆ ಚಾಕು ಇಟ್ಟು ರಿಪೋರ್ಟ್ ಕೊಟ್ಟರೆ ಉಳ್ಕೋತಿ ಅಂತ ಹೇಳಿದಾಗ ಅವಳು ರಿಪೋರ್ಟ್ ಕೊಡ್ತಾಳೆ ಹೆದರ್ಕೊಂಡು. ಈ ರಿಪೋರ್ಟ್ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು, ಈ ವಿಷಯನ ಪೊಲೀಸರಿಗೆ ಹೇಳ್ಬಾರ್ದು ಅಂತ ಹೆದರ್ತಾನೆ. ಡಾಕ್ಟರ್ ಗೆ ಬೇರೆ ದಾರಿ ಇರಲ್ಲ. ತಕ್ಷಣ ಜಾರ್ಜ್ ಕುಟ್ಟಿಗೆ ಫೋನ್ ಮಾಡಿ ಈ ತರ ಆಯ್ತು ಅಂತ ತಿಳಿಸ್ತಾಳೆ. ಸರಿ ಬಿಡಿ ಡಾಕ್ಟರ್ ನೋಡ್ಕೋಣ ಅಂತ ಜಾರ್ಜ್ ಕುಟ್ಟಿ ಧೈರ್ಯ ತುಂಬತಾನೆ. ಇವಾಗ ಜಾರ್ಜ್ ಕುಟ್ಟಿಗೆ ಒಂದೇ ಗೊಂದಲ, ಸಹದೇವನ್ ಯಾಕೆ ಇದೊಳಗೆ ಬರಬೇಕು. ತಕ್ಷಣ ಸಹದೇವನ್ ನೋಡೋದಕ್ಕೆ ಹೋಗ್ತಾನೆ. ಅಲ್ಲಿ ಹೋದಾಗ ಸಹದೇವನ್ ಮತ್ತೆ ಆ ಪ್ರೆಸ್ ರಿಪೋರ್ಟರ್ ಜೊತೆಲಿ ಇರೋದು ನೋಡಿ ಶಾಕ್ ಆಗ್ತಾನೆ. ಆಗ ಸಹದೇವನ್ ಹೇಳ್ತಾನೆ ಇವಳು ನನ್ನ ಮಗಳು ಅಂತ. ಜಾರ್ಜ್ ಕುಟ್ಟಿ ಸಹದೇವನಿಗೆ ಬೈತಾನೆ, ಏ ಸಹದೇವನ್ ನಿನಗೂ ಈ ಕೇಸು ಯಾವುದೇ ಕನೆಕ್ಷನ್ ಇಲ್ಲ, ಈ ಕೇಸ್ ಆಲ್ರೆಡಿ ಕ್ಲೋಸ್ ಆಗಿದೆ ಅಂತ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಈಗಿರುವಾಗ ನನ್ನ ಮಗಳ ಪರ್ಸನಲ್ ರಿಪೋರ್ಟ್ ತಗೊಂಡಿರೋದು ಸರಿಯಲ್ಲ, ನೀನ್ ಏನೇ ಮಾತಾಡಿದ್ರು ನಿನ್ನ ಮತ್ತು ನಿನ್ನ ಮಗಳ ಕಂಬಿ ಹೇಳ್ಸೋ ಗ್ಯಾರಂಟಿ ಅಂತ ಸಹದೇವನ್ ಹೇಳ್ತಾನೆ. ಈ ಸಹದೇವನ್ ಯಾರು ಅಂತ ನೀನು ಚೆನ್ನಾಗಿ ನೋಡ್ತೀಯ ಮಗನೇ ಅಂತ ಸಹದೇವನ್ ಜಾರ್ಜ್ ಕುಟ್ಟಿಗೆ ಸವಾಲಾಗ್ತಾನೆ. ಇದನ್ನ ಕೇಳಿ ಜಾರ್ಜ್ ಕುಟ್ಟಿಗೆ ಸ್ವಲ್ಪ ಭಯ ಆಗಿದೆ. ಆ ಭಯದ ಜೊತೆನೆ ಅಲ್ಲಿಂದ ಅವನು ಹೊರಡ್ತಾನೆ. ಮದುವೆ ಕೆಲಸಗಳು ತುಂಬಾನೇ ಬಿಸಿಯಾಗಿ ನಡೀತಾ ಇರುತ್ತೆ. ಅಂಜುಗೆ ಬಟ್ಟೆ ಪರ್ಚೇಸಿಂಗ್ ಒಡವೆ ಎಲ್ಲ ತರ್ತಾ ಇರ್ತಾರೆ. ಇನ್ನೊಂದ್ ಕಡೆ ಜಾರ್ಜ್ ಕುಟ್ಟಿ ಒಳಗೊಳಗೆ ಹೆದರ್ತಾನೆ ಇರ್ತಾನೆ. ಅವನಿಗೆ ಮಗಳ ಮದುವೆ ಎಂಜಾಯ್ ಮಾಡಕ್ ಆಗ್ತಾ ಇರಲ್ಲ, ಯಾವಾಗ ಏನಾಗುತ್ತೋ ಅಂತ ಯೋಚನೆಯಲ್ಲೇ ಇರ್ತಾನೆ. ಏನೇ ಪ್ರಾಬ್ಲಮ್ ಆದ್ರೂ ಮಗಳ ಮದುವೆ ಮಾತ್ರ ಯಾವುದೇ ಅಡ್ಡಿ ಇಲ್ಲದೆ ನಡೀಬೇಕು ಅನ್ನೋದೇ ಅವನ ಮೈಂಡ್ ಅಲ್ಲಿ ಇರುತ್ತೆ. ಮದುವೆ ಪ್ಲಾನಿಂಗ್ ಒಂದ್ ಕಡೆ ನಡೀತಿರ್ಬೇಕಾದ್ರೆ ಲಾಯರ್ ನ ಕನ್ಸಲ್ಟ್ ಮಾಡ್ತಾನೆ. ಈ ತರ ಮದುವೆ ನಡೆಯೋ ಟೈಮ್ ನಲ್ಲಿ ಅವರೆಲ್ಲರೂ ಬೇರೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ಸಹದೇವನ ಗುರಿ ಏನಪ್ಪಾ ಅಂತಂದ್ರೆ ಜಾರ್ಜ್ ಕುಟ್ಟಿ ಮಗಳು ಅಂಜು ಮದುವೆನ ನಿಲ್ಸೋದು. ಜಾರ್ಜ್ ಕುಟ್ಟಿ ಲಾಯರ್ ಹೇಳ್ತಾರೆ, ನೀವು ಯಾವ್ದ್ರ ಬಗ್ಗೆ ವರಿ ಮಾಡ್ಕೋಬೇಡಿ, ನೀವು ಮದುವೆ ಕೆಲಸ ನೋಡಿ, ಬಾಕಿದ್ದನ್ನು ನಾನು ನೋಡ್ಕೋತೀನಿ. ಈಗ ಸಹದೇವನ್ ಏನ್ ಮಾಡ್ತಾನೆ ಅಂತಂದ್ರೆ ಮುಂದಿನ ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಶ್ರೇಯನ ಹುಡ್ಕೊಂಡು ಹೋಗ್ತಾನೆ. ಶ್ರೇಯ ಮನೆಗೆ ಹೋಗಿ ಶ್ರೇಯ ಮತ್ತು ಅವಳ ಅಪ್ಪನ ಹೊಡೆದು ಇನ್ವೆಸ್ಟಿಗೇಟ್ ಮಾಡ್ತಾನೆ. ಚರ್ಚ್ ನಲ್ಲಿ ಹೆಣ ಹೊರ ಕೆಲಸ ಮಾಡೋ ನಿನಗೆ ಇಷ್ಟೊಂದು ದೊಡ್ಡ ಮನೆ ಹೇಗ್ ಬಂತು, ನಿನ್ ಮಗಳಿಗೆ ಗಂಡು ಸಿಕ್ಕಿದಾನೆ, ನಿನ್ ಮಗಳು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಇದೆಲ್ಲ ಹೇಗಪ್ಪ ಸಾಧ್ಯ, ಇದೆಲ್ಲ ಯಾರ್ ದುಡ್ಡು ಅಂತ ಸಿಕ್ಕಾಪಟ್ಟೆ ಹೊಡೆದು ಕೇಳುವಾಗ ಆ ಪೆಟ್ಟು ತಡ್ಕೊಳಕಾಗದೆ ಶ್ರೇಯ ಅಪ್ಪ ನಿಜ ಬಾಯ್ ಬಿಡ್ತಾನೆ. ಹೌದಯ್ಯ ನಾನೇ ಅವತ್ತು ಜಾರ್ಜ್ ಕುಟ್ಟಿಗೆ ಚೆಸ್ಟ್ ನಿಂದ ಒಂದು ಬಾಡಿ ತಂದ್ಕೊಟ್ಟೆ ಅಂತ ನಿಜ ಹೇಳ್ಬಿಡ್ತಾನೆ. ಈ ಎವಿಡೆನ್ಸ್ ಸಿಕ್ಕಿದ ತಕ್ಷಣ ಸಹದೇವನ್ ಇವಾಗ ಸಖತ್ ಸ್ಟ್ರಾಂಗ್ ಆಗ್ತಾನೆ. ಇನ್ನೊಂದ್ ಕಡೆ ಆ IPS ಆಫೀಸರ್ ಥಾಮಸ್ ಮತ್ತು ಆ SI ತೋರಿಸ್ತಾರೆ. ಆ SI ಬಂದು ಥಾಮಸ್ ಹತ್ರ ಹೇಳ್ತಾನೆ, ಆ ಸಹದೇವನು ಸುಮ್ಮನೆ ಇರದೆ ಜಾರ್ಜ್ ಕುಟ್ಟಿ ಕೇಸ್ ನ ಮತ್ತೆ ಕೆದಕ್ತಾ ಇದ್ದಾನಂತೆ. ಸರಿ ನಾಳೆ ಅವನ್ನ ಇಲ್ಲಿಗೆ ಬರಕ್ ಹೇಳು, ನಾವು ವಿಚಾರಿಸೋಣ ಅಂತ ಥಾಮಸ್ ಹೇಳ್ತಾನೆ. ಮಾರನೇ ದಿನ ಸಹದೇವನು IG ಆಫೀಸಿಗೆ ಬರ್ತಾನೆ. ಥಾಮಸ್ ಅವನ್ನ ನೋಡ್ಬಿಟ್ಟು ಬೇಡದೇ ಇರೋ ಕೇಸ್ ತಗೊಂಡು ಯಾಕೆ ಕೆದಕ್ತಾ ಇದೆಯಾ ಅಂತ ಕೇಳಿದ್ರೆ ಈ ಕೇಸ್ ಇನ್ನೂ ಮುಗ್ದಿಲ್ಲ ಸರ್, ನಾನು ಇದನ್ನ ಕೆದಕಿ ಹೊರಗೆ ತರ್ತೀನಿ ಅಂತ ತುಂಬಾ ಹಠ ಹಾಗೂ ಕೊಬ್ಬಿನಿಂದ ಮಾತಾಡ್ತಾನೆ. ಇನ್ ಮುಂದೆ ನೀನು ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡಬಾರ್ದು, ನಿನ್ನ ಸುಮ್ಮನೆ ಇಲ್ಲಿ ಕರ್ಸಿಲ್ಲ, ನಿನ್ ಮೇಲೆ ಒಬ್ಳು ಲೇಡಿ ಕಂಪ್ಲೇಂಟ್ ಮಾಡಿದಾಳೆ, ನಿನ್ನ ಒಳಗಾಕ್ಬಿಡ್ತೀನಿ ನೋಡು, ಬೇರೆ ಯಾರು ಅಲ್ಲ ಶ್ರೇಯನೇ ಕಂಪ್ಲೇಂಟ್ ಮಾಡಿರ್ತಾಳೆ. ಥಾಮಸ್ ಈ ತರ ಹೇಳ್ಬಿಟ್ಟು ಅಲ್ಲಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದಾಗಲೇ ಈ ಸಿನಿಮಾದ ದೊಡ್ಡ ಟ್ವಿಸ್ಟ್ ರಿವೀಲ್ ಆಗೋದು. ಅದೇನಪ್ಪಾ ಅಂತಂದ್ರೆ ಈ ಕೇಸ್ ಅನ್ನು ಮತ್ತೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸಹದೇವನ್ ಬೆನ್ ಹಿಂದೆ ನಿಂತಿದ್ದು ಬೇರೆ ಯಾರು ಅಲ್ಲ, ಸ್ವತಃ ವರುಣಿನ ಅಪ್ಪ ಪ್ರಭಾಕರ್. ಥಾಮಸ್ ಹೇಳ್ತಾನೆ, ಪ್ರಭಾಕರ್ ಸರ್ ಈ ಕೇಸ್ ಹೋದ ವರ್ಷನೇ ಕ್ಲೋಸ್ ಆಯ್ತಲ್ವಾ, ಇನ್ಮೇಲೆ ನಮ್ಮ ಕೈಲಿ ಏನು ಮಾಡೋದಕ್ಕೆ ಆಗಲ್ಲ ಅಂತ ಥಾಮಸ್ ಅಂತಾನೆ. ಪ್ರಭಾಕರ್ ಹೇಳ್ತಾನೆ, ನೀವು ಕೇಸ್ ಮುಗಿತು ಅಂತ ಹೇಳ್ತಿದ್ದೀರಾ, ಆದ್ರೆ ನನ್ನ ಹೆಂಡತಿ ಆ ಅಸ್ಥಿಯನ್ನು ವಿಸರ್ಜನೆ ಮಾಡಿದ್ಮೇಲೆ ನೆಮ್ಮದಿ ಇರಬಹುದು ಅಂತಾನೆ ನಾವು US ಗೆ ಹೋದ್ವಿ, ಆದ್ರೆ ಅಲ್ಲಿ ಹೋದ್ಮೇಲೆ ಕೂಡ ಅವಳು ಹುಚ್ಚಿತರ ಆಡ್ತಾ ಇದ್ದಾಳೆ. ಮಗನನ್ನ ಕಳ್ಕೊಂಡು ನಾವು ಇಲ್ಲಿ ಈ ತರ ನರಳ್ತಾ ಇದೀವಿ, ಆದ್ರೆ ಕೊಲೆ ಮಾಡ್ಬಿಟ್ಟು ಅವರ ಮಗಳಿಗೆ ಮದುವೆ ಮಾಡಿ ಅವರು ಖುಷಿಯಾಗಿರ್ಬೋದು, ಅದನ್ನ ನನ್ನ ಕೈಲಿ ಒಪ್ಪೋದಕ್ಕೆ ಆಗೋದಿಲ್ಲ, ಮತ್ತೆ ಈ ಕೇಸ್ ನಾನು ಅಗದು ಹೊರಗೆ ತೆಗಿತೀನಿ ಅಂತ ಹೇಳ್ತಾನೆ. ಈಗ ಥಾಮಸ್ ಸಹದೇವನ್ ಮತ್ತೆ ಪ್ರಭಾಕರ್ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಪುತ್ತಾನೆ. ಒಂದ್ ಕಡೆ ಮದುವೆಯನ್ನು ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಒಂದೇ ಒಂದು ಟಾರ್ಗೆಟ್ ಇಟ್ಕೊಂಡು ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈ ವಿಷಯ ಜಾರ್ಜ್ ಕುಟ್ಟಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ನಾಳೆ ಮದುವೆ ಅನ್ನುವಾಗ ಆ ಮದುವೆಗಿಂತ ಮುಂಚೆ ಜಾರ್ಜ್ ಕುಟ್ಟಿ ಮತ್ತೆ ಅವನ ಮಗಳನ್ನು ಹೇಗಾದ್ರೂ ಮಾಡಿ ಕೋರ್ಟ್ ಗೆ ತಗೊಂಡು ನಿಲ್ಲಿಸಬೇಕು ಅನ್ನೋದೇ ಶತ್ರುಗಳ ಪ್ಲಾನ್. ಈ ತರ ಆಗ್ಬಹುದು ಅಂತಾನೆ ಜಾರ್ಜ್ ಕುಟ್ಟಿ ಮುಂಚೆನೆ ಬೇಲ್ ನ ತಗೊಂಡಿರ್ತಾನೆ. ಜಾರ್ಜ್ ಕುಟ್ಟಿ ಲಾಯರ್ ಅಡ್ವೊಕೇಟ್ ಹೇಳ್ತಾರೆ, ಇವೆಲ್ಲ ಇರೋದು ಪ್ಲಾನ್, ಮಗಳ ಮದುವೆ ನಿಲ್ಲಿಸಬೇಕಂತ ಅವರೆಲ್ಲ ಈ ತರ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಮದುವೆ ಆಗೋದಕ್ಕೆ ಬಿಡಿ, ಕೋರ್ಟ್ ಯಾವಾಗ ಹೇಳುತ್ತೋ ಅವಾಗ ಬಂದು ಅವರು ಹಾಜರಿ ಹಾಕ್ತಾರೆ. ಈ ತರ ಹೇಳಿದಾಗ ಕೋರ್ಟ್ ಒಪ್ಕೊಳ್ಳುತ್ತೆ. ಸೊ ಮದುವೆ ಕ್ಯಾನ್ಸಲ್ ಮಾಡಿಸಬೇಕು ಅನ್ನೋ ಒಂದು ಪ್ಲಾನ್ ಇವಾಗ ಅವರಿಗೆ ಟೆರಿಬಲಿ ಫೇಲ್ ಆಗಿರುತ್ತೆ. ಹೀಗೆ ವಾದ ವಿವಾದ ನಡೀತಾನೆ ಇರುತ್ತೆ. ಇನ್ನೊಂದ್ ಕಡೆ ಮದುವೆ ತುಂಬಾ ಚೆನ್ನಾಗಿ ನಡೆದು ಮುಗಿದ್ಬಿಡುತ್ತೆ. ಅವತ್ತಿನ ರಾತ್ರಿನೇ ಅಂಜು ಮತ್ತೆ ಅವಳ ಗಂಡ ರೆಸಾರ್ಟ್ ಗೆ ಹೋಗ್ತಾರೆ. ಇವಾಗಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಇದು ಈ ಸಿನಿಮಾದ ಪೀಕ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಆಕ್ಚುಲಿ ಇವಾಗ ಆಗುತ್ತಲ್ಲ ಪ್ಲಾನ್, ಅವೆಲ್ಲವನ್ನು ಹಾಕಿದ್ ಬೇರೆ ಯಾರು ಅಲ್ಲ, ನಮ್ಮ ಪ್ರಭಾಕರ್ ಮತ್ತೆ ಸಹದೇವನ್. ಅದು ಏನ್ ಪ್ಲಾನ್ ಅಪ್ಪ ಅಂತಂದ್ರೆ ಇವಾಗ ಅಂಜು ಮದುವೆ ಆಗಿರಲ್ಲ, ಆ ಹುಡುಗ ಅವನು ಬೇರೆ ಯಾರು ಅಲ್ಲ, ಸ್ವತಃ ಪ್ರಭಾಕರ್ನ ಆಳು. ಅಂದ್ರೆ ಆ ಹುಡುಗ ಫಾರಿನ್ ಇದ್ದಾಗ ಅವರಿಗೆ ತುಂಬಾನೇ ಬಿಸ್ನೆಸ್ ಲಾಸ್ ಆಗಿರುತ್ತೆ. ಆ ಲಾಸ್ ನ ಕವರ್ ಮಾಡೋಕೆ ಪ್ರಭಾಕರ್ ಆ ಹುಡುಗನಿಗೆ ಹೆಲ್ಪ್ ಮಾಡಿರ್ತಾನೆ. ಪ್ರಭಾಕರ್ ಹೇಳಿದ ನನ್ನ ಒಂದು ಕಾರಣಕ್ಕೆ ಅಂಜುಗೆ ಅವನು ಮದುವೆ ಆಗ್ತಾ ಇರೋದು ಅನ್ನೋ ಈ ಒಂದು ಟ್ವಿಸ್ಟ್ ಈಗ ರಿವೀಲ್ ಆಗುತ್ತೆ. ಆ ಹುಡುಗ ಇವಾಗ ಅಂಜುಗೆ ಪ್ರೆಗ್ನೆಂಟ್ ತಪ್ಪ ಒಂದು ಮೆಡಿಸಿನ್ ಕೊಟ್ಟು ಮಲಗಿಸ್ತಾನೆ. ಆ ರೂಮ್ ಅಲ್ಲಿ ಒಂದು ಕೊಲೆ ನಡೆದಿದೆ, ಈ ತರದ ಸೆಟಪ್ ಮಾಡ್ತಾರೆ. ಅಂದ್ರೆ ಆ ಹುಡುಗನ ತಕ್ಷಣ ಅಬ್ರಾಡ್ ಕಳಿಸ್ಬಿಟ್ಟು ಅವನೇ ಕೊಲೆ ಆಗಿದ್ದಾನೆ ಈ ತರದ ಸೀನ್ ಕ್ರಿಯೇಟ್ ಮಾಡ್ಬಿಟ್ಟು ಅವನ ಕೊಂದಿದ್ದು ಬೇರೆ ಯಾರು ಅಲ್ಲ ಅಂಜು. ಅವಳ ಮೇಲೆ ಈ ತರ ಬ್ಲೇಮ್ ಎಲ್ಲ ಹಾಕ್ಬಿಟ್ಟು ಸುಳ್ಳು ಅಪಾದನೆ ಮಾಡ್ಬಿಟ್ಟು ಅವಳಿಗೆ ಜೈಲಿಗೆ ಕಳಿಸೋ ಒಂದು ಪ್ಲಾನ್ ಆಗಿತ್ತು. ಈ ಪ್ಲಾನ್ ನ ಪ್ರಭಾಕರ್ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ. ಆದ್ರೆ ಈ ತರ ಏನಾದ್ರು ತೊಂದರೆ ಖಂಡಿತ ಆಗುತ್ತೆ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಜಾರ್ಜ್ ಕುಟ್ಟಿ. ಜಾರ್ಜ್ ಕುಟ್ಟಿಗೆ ಅವತ್ತಿನ ರಾತ್ರಿ ಸಹದೇವನ್ ಫೋನ್ ಇಂದ ಒಂದು ವಿಡಿಯೋ ಕಾಲ್ ಬರುತ್ತೆ, ನಿನ್ ಮಗಳನ್ನ ಕಿಡ್ನಾಪ್ ಮಾಡಿದೀನಿ ಅಂತ. ಜಾರ್ಜ್ ಕುಟ್ಟಿ ಗಾಬರಿ ಆಗ್ಬಿಟ್ಟು ತಕ್ಷಣ ಆ ರೆಸಾರ್ಟ್ ಗೆ ಓಡೋಗ್ತಾನೆ. ಅಲ್ಲಿ ಬಂದು ನೋಡಿದಾಗ ಜಾರ್ಜ್ ಕುಟ್ಟಿಗೆ ಗೊತ್ತಾಗುತ್ತೆ ಸಹದೇವನ್ ಅಂಜುಗೆ ತುಂಬಾನೇ ಬ್ರೂಟಲಿ ಹೊಡೆದಿರ್ತಾನೆ. ಆಮೇಲೆ ಅಂಜುಗೆ ಮದುವೆ ಆಗಿರ್ತಾನಲ್ಲ ಹುಡುಗ, ಅವನನ್ನ ಎಸ್ಕೇಪ್ ಮಾಡ್ತಿರ್ತಾನೆ. ಅವರ ಮಾಡಿರೋ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಆದ್ರೆ ಈ ಒಂದು ವಿಷಯ IPS ಆಫೀಸರ್ ಥಾಮಸ್ ಕೂಡ ಗೊತ್ತಿರಲ್ಲ. ಈ ಸೀಕ್ರೆಟ್ ಗೊತ್ತಿರೋದು ಇಬ್ಬರಿಗೆ ಮಾತ್ರ, ಒಬ್ಬ ವರುಣಪ್ಪ ಪ್ರಭಾಕರ್, ಇನ್ನೊಬ್ಬ ಸಹದೇವನ್. ಥಾಮಸ್ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಟೋಗಿರ್ತಾನೆ. ಆದ್ರೆ ಮಾರನೇ ದಿನ ಬರುತ್ತೆ ಈ ಸಿನಿಮಾದ ಮೇನ್ ಪಿಕ್ಚರ್ ಟ್ವಿಸ್ಟ್ ಹೊರಗೆ ಬರುತ್ತೆ. ಅದು ಏನಪ್ಪಾ ಅಂತಂದ್ರೆ ನಿನ್ನೆ ಪ್ರಭಾಕರ್ ಹಾಕಿರ್ತಾನಲ್ಲ ಪ್ಲಾನ್ ಆ ತರನೇ ಆಗಿರುತ್ತೆ. ಆದ್ರೆ ಜಾರ್ಜ್ ಕುಟ್ಟಿ ಎಲ್ಲಾನು ಚೇಂಜ್ ಮಾಡಿಟ್ಟಿರ್ತಾನೆ. ಅದು ಹೇಗೆ ಅಂತ ಕೇಳ್ತೀರಾ, ಹೇಳ್ತೀನಿ. ನಿಜ ಹೇಳ್ಬೇಕಂದ್ರೆ ಜಾರ್ಜ್ ಕುಟ್ಟಿಗೆ ಸಹದೇವನ್ ಕಾಲ್ ಮಾಡ್ತಾನಲ್ವಾ, ನಿನ್ ಮಗಳು ಕಿಡ್ನಾಪ್ ಮಾಡಿದೀನಿ ಅಂತ. ತಕ್ಷಣ ಅವನು ಆ ಒಂದು ರೆಸಾರ್ಟ್ ಗೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಮಗಳಿಗೆ ಕೇಳ್ತಾನೆ, ನನ್ನ ನಂಬ್ತಿಯ ಮಗಳೇ ನೀನು ಅಂತ. ಹೌದಪ್ಪ ನಿನ್ನ ನಂಬ್ತೀನಿ ಅಂತ ಹೇಳಿದ ತಕ್ಷಣ ಜಾರ್ಜ್ ಕುಟ್ಟಿ ಅವನ ಸ್ವಂತ ಮಗಳಿಗೆ ತುಂಬಾನೇ ಬ್ರೂಟಲಿ ಹೊಡಿತಾನೆ. ಇದು ನಾವು ಇಷ್ಟಪಟ್ಟೇನ್ ಮಾಡೋದಿಲ್ಲ. ಅವನ ಕಣ್ಣಲ್ಲಿ ನೀರು ಇಳಿತಾ ಇರುತ್ತೆ, ತುಂಬಾನೇ ಬೇಜಾರು ಕೂಡ ಆಗ್ತಾ ಇರುತ್ತೆ. ಆದ್ರೂ ಇದು ಅವನ ಮಾಡಿರೋ ಪ್ಲಾನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್. ಚಾಕುವಿನ ಪಾಪ ಅವಳ ಕೈಗೆ ಚುಚ್ತಾನೆ. ಅದಾದ್ಮೇಲೆ ಅವಳಿಗೆ ಪ್ರಜ್ಞೆ ತಪ್ಪತ್ರ ನಾಟಕ ಆಡು ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟಾನೆ. ಇವೆಲ್ಲ ಯಾಕೆ ಮಾಡಬೇಕು ಅಂತಂದ್ರೆ ಅವ್ರು ಹಾಕಿರೋ ಪ್ಲಾನ್ ಅಲ್ಲಿ ಅವರೇ ಸಿಗೆ ಬೀಳಬೇಕು. ಇನ್ನೊಂದ್ ಕಡೆ ಅಂಜು ಮದುವೆಯಾದ ಹುಡುಗ ಸಹದೇವನ್ ಜೊತೆಗೆ ಎಸ್ಕೇಪ್ ಆಗಿ ಹೋಗ್ತಾ ಇರ್ತಾನೆ. ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಜಾರ್ಜ್ ಕುಟ್ಟಿ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಮಗಳನ್ನು ಹೊಡೆದ್ಬಿಟ್ಟು ಪ್ರಜ್ಞೆ ತಪ್ಪೋಗಿ ಮಾಡಿದ್ದು ಸಹದೇವನ್ನೇ ಅಂತ ಸೀನ್ ಕ್ರಿಯೇಟ್ ಮಾಡ್ತಾನೆ. ಸಹದೇವನ್ ಮನೆಗೆ ಹೋಗ್ಬಿಟ್ಟು ಸಹದೇವನ್ನ ಹಿಡಿದು ಇಟ್ಕೋತಾನೆ. ನೀನು ಪ್ರಭಾಕರ್ ಥಾಮಸ್ ಇವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ, ಚೆನ್ನಾಗಿ ಗೊತ್ತು.
ಗೊತ್ತು, ಇದನ್ನೆಲ್ಲ ಒಕ್ಕೊಂಡು ವಿಡಿಯೋ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ, ಅದನ್ನ ಹೇಳ್ಬೇಕು, ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೊಡಿತಾ ಇರ್ತಾನೆ. ಸಹದೇವನ್ನು ಆ ಒಂದು ರೆಕಾರ್ಡಿಂಗ್ ನ ಮಾಡ್ತಾನೆ. ಆ ಒಂದು ರೆಕಾರ್ಡಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಬರೀ ಪ್ರಭಾಕರ್ ಹೆಸರಲ್ಲ, ಜೊತೆಗೆ IPS ಥಾಮಸ್ ಹೆಸರು ಕೂಡ ಇರುತ್ತೆ. ಇವರೆಲ್ಲರೂ ಇವಾಗ ಜಾರ್ಜ್ ಕುಟಿ ಹಾಕಿದ ಬಲೆಯಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರುವಾಗ ಒದ್ದಾಡ್ತಿರ್ಬೇಕಾದ್ರೆ ಜಾರ್ಜ್ ಕುಟಿ ಮನಸ್ಸು ಕರಗುತ್ತೆ. ಅವನು ಬಂದ್ಬಿಟ್ಟು IPS ಥಾಮಸ್ ನ ಮೀಟ್ ಮಾಡ್ತಾನೆ. ಎಲ್ಲ ತಪ್ಪಿಗೂ ನಾನೇ ಕಾರಣ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಿ. ಪ್ರಭಾಕರ್ಗೆ ನನ್ನ ಮೇಲೆ ತಾನೇ ರಿವೆಂಜ್ ತಗೋಬೇಕು, ಅದೇ ತಾನೇ ಅವ್ರ ಆಸೆ. ನನಗೆ ಎಷ್ಟು ಬೇಕಾದ್ರೂ ಪನಿಷ್ಮೆಂಟ್ ಕೊಡಕ್ಕೆ ಹೇಳಿ ಅವರಿಗೆ, ಆ ಒಂದು ಪನಿಷ್ಮೆಂಟ್ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಆದ್ರೆ ನನ್ನ ಮಗಳನ್ನ ಮಾತ್ರ ಮುಟ್ಬೇಡಿ ಅಂತ ಅವನೇ ಬಂದು ಸರೆಂಡರ್ ಆಗ್ತಾನೆ. ಒಂದ್ ವೇಳೆ ನೀವು ಇನ್ಮೇಲೆ ಏನಾದ್ರೂ ಉಲ್ಟಾ ಪಲ್ಟಾ ಮಾಡೋಕ್ ನೋಡಿದ್ರಿ, ನಿಮ್ಮ ರೆಕಾರ್ಡಿಂಗ್ ಸ್ಟೇಟ್ಮೆಂಟ್ ವಿಡಿಯೋಸ್ ಎಲ್ಲ ನನ್ನ ಹತ್ರ ಇದೆ, ಅದನ್ನ ನಾನು ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ ಸಬ್ಮಿಟ್ ಮಾಡ್ತೀನಿ, ಏನೇ ಇದ್ರೂ ಕೋರ್ಟ್ ಅಲ್ಲಿ ನೋಡ್ಕೋಬಹುದು ಅಂತ ಧಮಕಿ ಹಾಕ್ತಾನೆ. ಈ ಎಲ್ಲ ವಿಷಯ ನೀವು ಹೋಗ್ಬಿಟ್ಟು ಪ್ರಭಾಕರ್ ಹತ್ರ ನೀವೇ ಹೇಳಿ ಅಂತ ಜಾರ್ಜ್ ಕುಟಿಗೆ ಥಾಮಸ್ ಹೇಳ್ತಾನೆ. ಜಾರ್ಜ್ ಕುಟಿ ಫ್ಯಾಮಿಲಿಗೂ ಕೂಡ ಸರೆಂಡರ್ ಆಗೋ ವಿಷಯ ತಿಳಿಸಿರ್ತಾನೆ. ಯಾಕಂದ್ರೆ ದೃಶ್ಯಂ ಪಾರ್ಟ್ 2 ಅಲ್ಲಿ ಅವನೊಂದು ಡೈಲಾಗ್ ಹೇಳಿರ್ತಾನೆ, ಎಷ್ಟೇ ದೊಡ್ಡ ಸಿಚುವೇಶನ್ ಬಂದ್ರು ಒಂದಲ್ಲ ಒಂದು ದಿನ ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು, ಆದ್ರೆ ಅದನ್ನ ನೆನೆಸ್ಕೊಂಡು ನೀವು ಬೇಸರ ಪಡಬಾರದು, ನಾನು ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳಿರ್ತಾನೆ. ಅದೇ ಇವಾಗ ನಡೆಯುತ್ತೆ. ಈಗ ಎಲ್ಲ ತಪ್ಪನ್ನು ಒಪ್ಕೊಂಡು ಜಾರ್ಜ್ ಕುಟಿ ಕೊಲೆ ಮಾಡಿದ್ ನಾನೇ ಅಂತ ಹೇಳ್ಬಿಟ್ಟು ಜೈಲಿಗೆ ಹೋಗ್ತಾನೆ. ಪ್ರೆಸ್ ಮೀಡಿಯಾದವರೆಲ್ಲ 15 ವರ್ಷ ನಂತರ ಈ ಒಂದು ಕೊಲೆ ಕೇಸಿಗೆ ಒಂದು ಎಂಡಿಂಗ್ ಸಿಕ್ಕಿದೆ ಅಂತ ನ್ಯೂಸ್ ಹಾಕ್ತಾರೆ. ಒಬ್ಬ ಮಗಳಿಗೋಸ್ಕರ ಇಷ್ಟೆಲ್ಲ ಮಾಡಿದ್ನ ಅಂತ ಊರಿನ ಜನರೆಲ್ಲ ಆಶ್ಚರ್ಯ ಪಟ್ಬಿಟ್ಟು ಬಾಯಿ ಮೇಲೆ ಬೆಳ್ಕೋತಾರೆ. ಅಲ್ಲಿಗೆ ಸೀನ್ ಕಟ್ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಪ್ರಭಾಕರ್ ಮತ್ತೆ ಅವನ ವೈಫ್ ಗೀತಾ ನ್ಯೂಸ್ ಚಾನಲ್ ಅಲ್ಲಿ ಜಾರ್ಜ್ ಕುಟಿಯನ್ನು ಅರೆಸ್ಟ್ ಮಾಡಿರ್ತಾರಲ್ಲ, ಆ ಒಂದು ನ್ಯೂಸ್ ನ ನೋಡ್ತಾ ಇರ್ತಾರೆ. ಪ್ರಭಾಕರ್ ಗೀತಾಳನ್ನ ನೋಡಿ ಕೇಳ್ತಾನೆ, ಈಗಾದ್ರೂ ನನಗೆ ಖುಷಿನಾ? ಇದಕ್ಕೆ ಗೀತಾ ಏನ್ ಹೇಳ್ತಾಳೆ ಅಂತಂದ್ರೆ, ಇಲ್ಲ ನನಗೆ ಅವಳು ಬೇಕು. ಇಲ್ಲಿ ಅವಳು ಯಾರಂತಂದ್ರೆ ಜಾರ್ಜ್ ಕುಟಿಯ ಮಗಳು ಅಂಜು. ಸೊ ಇಲ್ಲಿಂದನೇ ಒಂದು ವಿಷಯ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ, ಈ ಸಿನಿಮಾದ ಕತೆ ಇನ್ನು ಮುಗ್ದಿಲ್ಲ. ದೃಶ್ಯಂ ಪಾರ್ಟ್ 4 ಗೆ ಭರ್ಜರಿ ಲೀಡ್ ಕೊಟ್ಬಿಟ್ಟಿದ್ದಾರೆ. ಸೊ ಗೈಸ್ ನೋಡಿರಲ್ಲ, ಇದು ದೃಶ್ಯಂ ಪಾರ್ಟ್ 3 ಕಂಪ್ಲೀಟ್ ಸ್ಟೋರಿ. ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ.